ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಮ್ಮವ್ವನ್ ಕೊಲ್ಸಕ್ಕೆ ಮುಂಬೈಯಿಂದ ಜನ ಕರ್ಸವ್ರ ಅಲ್ಲ, ಕೊಲ್ಲು ಅಂತ ತೆಪ್ ನಮ್ಮವ್ವ ಏನ್ ಮಾಡಿದ್ಲು? ನಮ್ಮವ್ವನ್ ಕೊಂದನ್ನ ನಾನು ಸುಕ್ಕೆ ಬಿಡಕ್ಕಿಲ್ಲ. ಅವನ್ ಮುಂಬೈಯಿಂದ ಬಂದಿರ್ಲಿ, ದುಬೈಯಿಂದ ಬಂದಿರ್ಲಿ, ಅವನ್ನ ಹುಡುಕಿ ಚಟ್ಟ ಕಟ್ಟಿಲ್ಲ ಅಂದ್ರೆ ನನ್ನ ಹೆಸರು ಕಂಟಿನಲ್ಲ. ರೀ, ಮೇಡಮೇ ಶಿಕ್ಷೆ ಕೊಡ್ತೀನಿ ಅಂತ ಹೇಳಿದ್ರಲ್ವಾ? ನಮ್ಮ ಅತ್ತೆನ್ ಕೊಂದವ್ರಿಗೆ ಖಂಡಿತ ಶಿಕ್ಷೆ ಆಗೇ ಆಗುತ್ತೆ ಬಿಡಿ. ಬರೀ ನ್ಯಾಯಾಲಯ ಕೊಡೋ ಶಿಕ್ಷೆ ಸಾಕಾಗಿಲ್ಲ ಸ್ನೇಹವರೇ. ಒಬ್ಬನ್ ಕೊಂದು ನನ್ಗೆ ನಾನೇ ಶಿಕ್ಷೆ ಕೊಡ್ಬೇಕು. ಒಬ್ಬನ್ ಗುಂಡ್ಗೆಗೆ ಗುಂಡಿಟ್ಟವನಂದ್ರೆ ಅವನ್ ಗುಂಡ್ಗೆನ ಬಗ್ದು ನನ್ನ ರಕ್ತ ಕುಡಿಲೇಬೇಕು. ಸಮಾಧಾನ ಮಾಡ್ಕೋಕಂಡ್ರಿ. ಅತ್ತೆ ಸತ್ತಿದ್ದು ಶೂಟ್ ಮಾಡಿದ್ರಿಂದ ಅಲ್ಲ, ಅದು ಹಾಸ್ಪಿಟ್ಲಲ್ಲಿ ಸರಿಯಾಗಿ ಟ್ರೀಟ್ಮೆಂಟು ಸಿಗದೆ ಇರೋದ್ರಿಂದ. ಇಲ್ಲ ಬಾವ, ಅವ್ನು ಶೂಟ್ ಮಾಡಿದ್ದಕ್ಕೆ ಇಷ್ಟೆಲ್ಲ ಆಗಿದ್ದು. ನಮ್ಮೊಬ್ಬನ್ ಸಾವನ್ ಯಾವನ್ ಬೈಸವನ ಎಲ್ಲವನು ನಂಗೆ ಶತ್ರುನೇ. ಮೇಡಮ್ ನಂಬರ್ ಕೊಡದೆ ಹೋದ್ರೆ ಏನಂತೆ, ನಂಬರ್ನ ಹೆಂಗ್ ತಗೋಬೇಕು, ಈ ಕೋಲೆಗೆ ಸಂಚು ಮಾಡ್ದವನ್ನ ಹೆಂಗ್ ಮುಗಿಸ್ಬೇಕು ಅಂತ ಕಂಟಿಗೆ ಚಂದ ಗೊತ್ತದೆ. ಕಂಟಿ, ಅದೆಲ್ಲ ಆಗದೆ ಇರೋ ಕೆಲಸ. ಸುಮ್ಮನೆ ಆವೇಶದಲ್ಲಿ ಏನೇನೋ ಮಾತಾಡಬೇಡ. ನೋಡು, ಅತ್ತೆಗೆ ಹೀಗಾಯ್ತಲ್ಲ ಅಂತ ನನಗೂ ರಕ್ತ ಕುದೀತಾ ಇದೆ. ಆದರೆ ಏನು ಮಾಡೋದು, ಎಲ್ಲದಕ್ಕೂ ಪ್ರೊಸೀಜರ್ ಇದೆಯಲ್ಲ, ಅದನ್ನು ಮೀರಿ ಯಾರೂ ಇಲ್ಲಿ ಏನು ಮಾಡೋಕ್ಕಾಗಲ್ಲ ಕಂಟಿ. ಹೌದು ರೀ, ಮೇಡಮ್ ನಮ್ಮ ಪರ ನಿಂತಿದ್ದಾರೆ. ಅವ್ರು ಖಂಡಿತ ನಮ್ಗೆ ನ್ಯಾಯ ಕೊಡಿಸ್ತಾರೆ. ಅವರೇ ಎಲ್ಲ ನೋಡ್ಕೋತಾರೆ ಬಿಡ್ರಿ. ಅವನ್ ಯಾರೇ ಆಗಿದ್ರು ಬಂಗಾರನ್ ಮಗ ಆಗಿ ನಾನು ಸುಮ್ಕೆ ಬಿಡಕ್ಕಿಲ್ಲ. ನಂಬರ್ನ ತಗೋತೀನಿ. ಅಯ್ಯೋ ಕಂಟಿ, ಅದೆಲ್ಲ ಸಾಧ್ಯ ಇಲ್ಲ ಅಂತ ಅಂದ್ರು, ಪದೇ ಪದೇ ಯಾಕೆ ಅದನ್ನೇ ಹೇಳ್ತಿದ್ಯಾ? ಯಾಕೆ ಸಾಧ್ಯ ಇಲ್ಲ ಬಾವ? ಈ ಕಂಟಿ ಮನ್ಸ್ ಮಾಡಿದ್ರೆ ಎಲ್ಲಾನು ಸಾಧ್ಯನೇ. Come on, pick up the phone. ಏನು ಮನುಷ್ಯನಪ್ಪ ಅಲ್ಲ, ಕೆಲಸ ಆಗೋಕ್ಕೂ ಮುಂಚೆ ಫೋನ್ ಮೇಲೆ ಫೋನ್ ಮಾಡ್ತಾ ಇರೋರು ಕೂರತೋಗ್ಬಿಡ್ತಾ ಇರಲಿಲ್ಲ. ಈಗ ಬಂಗಾರಮ್ಮ ಸತ್ತ ಮೇಲೆ ನಾನೇ ಫೋನ್ ಮಾಡಿದ್ರು ರಿಸೀವ್ ಮಾಡ್ತಿಲ್ಲ. ಛೇ, ಓ, ಯಾವುದೋ ಪರಿಸ್ಥಿತಿ ಕಟ್ಟಿಬಿದ್ದು ನಮ್ಮ ಮತ್ತೆನ ನಾನೇ ಶೂಟ್ ಮಾಡೋ ಹಾಗಾಗೋಯ್ತು. ಹಾಗೆಲ್ಲ ಮಾಡಬಾರ್ದಾಗಿತ್ತು ಅಂತ ಈಗ ಅನಿಸ್ತಾ ಇದೆ. ಅಲ್ಲ, ಕಂಟಿಗೇನಾದರೂ ಆ ನಂಬರ್ ಸಿಕ್ಕಾಕೊಂಡು ಅನೇಕ ತಂದೆ ಏನಾದರೂ ಫೋನ್ ರಿಸೀವ್ ಮಾಡಿಬಿಟ್ರೆ ಪಕ್ಕ ತಗ್ಲಾಕೊಂಡ್ಬಿಡ್ತಾರೆ. ಒಂದು ವೇಳೆ ಹಾಗೇನಾದರೂ ಆಗಿಬಿಟ್ರೆ ಇದನ್ನೆಲ್ಲ ನಾನೇ ಮಾಡಿದ್ದು ಅಂತ ಈಸಿಯಾಗಿ ಗೊತ್ತಾಗೋಗುತ್ತೆ. ಹೊಸಗೆ ಬೇರೆ ಅನೇಕ ಪರಿಚಯ ಇದೆ. ಅಯ್ಯೋ, ಇದನ್ನೆಲ್ಲ ನೋಡ್ತಾ ಇದ್ರೆ ಎಲ್ಲ ಆ್ಯಂಗಲಿಂದನೂ ಲಾಕ್ ಆಗ್ತೀನಿ ಅಂತ ಅನಿಸ್ತಾ ಇದೆ. ಫೋನ್ ಪಿಕ್ ಮಾಡಿದ್ರೆ ನಂಬರ್ನ ಚೇಂಜ್ ಮಾಡಿ ಅಂತ ಹೇಳೋಣ ಅಂತ ಅಂದರೆ ಈ ಮನುಷ್ಯ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಛೇ, ಅಟ್ಲೀಸ್ಟ್ ಫೋನ್ ಪಿಕ್ ಮಾಡಿದ್ರೆ ಆ ನಂಬರ್ನ ರಿಸೀವ್ ಮಾಡಬೇಡಿ, ನಂಬರ್ ಚೇಂಜ್ ಮಾಡಿ ಅಂತ ಹೇಳ್ಬೋದು. ಅದನ್ನು ಹೇಳು ಅಂತ ಅಂದರೂ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಛೇ, ಹಲೋ, ಓ ಶಿಟ್, ಅಯ್ಯೋ ದೇವ್ರೆ. ಹಾಂ ಸ್ನೇಹ, ಹೇಳಿ ಅವರೇ, ನಿಮ್ಮ ಆರೋಗ್ಯ ಹೆಂಗದೆ? ಹುಮ್ಮಸ್ಸು ಚೈತನ್ಯ ಎಲ್ಲ ನನ್ನ ಬಂಗಾರ ಜೊತೆನೆ ಹೊಂಟೋಯ್ತು. ಪಾಪಿ ಜೀವ ಹೋಗೋವರೆಗೂ ಕಾಲ ತಳಬೇಕಲ್ಲ, ಅದಕ್ಕೆ ಬದುಕಿವ್ನಿ. ಅಂತಕ್ಕೆ ಬರೋಣ ಅನ್ಕೊಂಡೆ ಅವರೇ, ಅದು ಯಾಕೋ ಯಾಕೂ ಮನಸ್ಸೇ ಗೊತ್ತಾ ಇಲ್ಲ. ನೀನು ಇಲ್ಲಿಗೆ ಬರ್ದೇ ಹೋದ್ರೂ ಪರವಾಗಿಲ್ಲ ಪುಟ್ಟಕ್ಕ, ಆದರೆ
ನಿನ್ನ ದಾರಿನ ನೀನು ಬದಲಾಯಿಸ್ಬೇಡ. ನೀನು ಬಂಗಾರಿಗೆ ಗೆಳತಿ ಮಾತ್ರ ಅಲ್ಲ, ತಪ್ಪು ದಾರಿಲಿ ನಡೆಯೋರಿಗೆ, ಕೈ ತಪ್ಪಿ ಹೋಗೋರಿಗೆ ಸರಿದಾರಿ ತೋರಿಸೋ ಕರುಣಾಮಯಿ ನೀನು. ಕುಂಬಾರ ಮಡಕೆ ಹೊಡಿಬಾರ್ದು, ರಾಜ ರಾಜ್ಯನ ಬಿಡಬಾರ್ದು. ಗೆಳತಿ ಸತ್ರು ಅಂತ ನೀನು ನಿನ್ನತನನ ಮರಿಬಾರ್ದು. ದೊರೆಗೆ ಬುದ್ಧಿ ಹೇಳಿ ಮನೆತನ ಮಡದಿ ಸಂಸಾರನ ಸರಿ ಮಾಡೋದು ಬಿಟ್ಟು ನೀನು ಅವನ ಜೊತೆಗೆ ಸೇರಿ ಸೇಡಿಗೆ ಸೇಡು ಅಂತಿದೆಯಲ್ಲ, ಇದು ಸರಿನಾ? ಏನ್ ಮಾಡೋದು ಅವರೇ, ಈಡ್ ದಿನ ಬರೀ ಸಹಿಸ್ಕೊಂಡಿದ್ದೇ ಆಯ್ತು. ಸತ್ತು ಮಣ್ಣು ಸೇರಕ್ ಮುಂಚೆ ಹೊಸ ಜವಾಬ್ದಾರಿಗಳವೆ, ಅದನ್ನ ಮಾಡಿ ಮುಗಿಸ್ಲೇಬೇಕು. ಅವ್ರು ಕೊಂದಿರೋದು ನನ್ನ ಜೀವಕ್ಕೆ ಜೀವ ಆಗಿದ್ದ ನಮ್ಮಮ್ಮವ್ರನ್ನ. ಇದನ್ನು ಸಹಿಸ್ಕೊಳ್ಳೋ ಶಕ್ತಿ ತ್ರಾಣ ನಂಗಿಲ್ಲ ಅವರೇ. ನೀನೇ ಹಿಂಗೆ ಹೇಳಿದ್ರೆ ಹೆಂಗೆ ಪುಟ್ಟಕ್ಕ? ಸಾಯಂಕಾಲದಾಗೂ ಶೋಕದಾಗೆ ಮುಳುಗ್ಬೇಕಾ? ದೊರೆ ನಮ್ಮ ಕೈ ಬಿಟ್ಟೋದ್ರೆ ನಮಗೆಲ್ಲ ದಿಕ್ಕು ಯಾರು ಪುಟ್ಟಕ್ಕ? ಯೋಚನೆ ಮಾಡಬೇಡಿ ಅವ್ವಾರೆ. ಅಂಥ ಸಂದರ್ಭ ಏನಾರ ಬಂದರೆ ನನ್ನ ತಲೆನ ಅಡ ಇಡ್ತೀನಿ ಹೊರತು ನಮ್ಮ ಸಿರಿಗೇನು ಆಗಕ್ಕೆ ಬಿಡಕ್ಕಿಲ್ಲ. ಜೈಲಿಗೆ ಬೇಕಾರೆ ನಾನು ಹೋಯ್ತೀನಿ ಹೊರತು ಸಿರಿನ ಸಿಕ್ಕಾಕ್ಸಕ್ಕಿಲ್ಲ. ನನಗೆ ದೊರೆ ಬೇರೆ ಅಲ್ಲ, ನೀನು ಬೇರೆ ಅಲ್ಲ. ನೀವಿಬ್ರು ಎರಡೂ ಮನೆಗೆ ಕಣ್ಗಳೇ. ಯಾವುದಕ್ಕೆ ನೋವಾದರೂ ನಮಗೆ ಅಳು ಪುಟ್ಟಕ್ಕ. ನೀವು ಯೋನೇ ಹೇಳಿದ್ರು ನನ್ನ ದಾರಿ ಬದಲಾಗಕ್ಕಿಲ್ಲ ಅವ್ವಾರೆ. ಅನ್ಯಾಯವಾಗಿ ಒಂದು ಜೀವನ ತೆಗೆದವ್ರೆ, ಆ ಜೀವಕ್ಕೆ ನ್ಯಾಯ ಕೊಡಿಸ್ಲೇಬೇಕು. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಈ ಇಸಿದಾಗೆ ನನ್ನ ತೀರ್ಮಾನ ದೃಢವಾಗಿ ಅದೇ. ಫೋನ್ ಮಾಡಿರ್ತೀನಿ, ಬೇಸರ ಮಾಡ್ಕೋಬೇಡಿ. ಬಂಗಾರನ ಸಾವು ಪುಟ್ಟಕ್ಕನಲ್ಲಿರೋ ಮೃಗನ ಎಚ್ಚರ ಮಾಡಿಬಿಟ್ಟು ಬಂಗಾರ ಸಾಯ್ಲಿಲ್ಲ ಅಂದಿದ್ರೆ ಪುಟ್ಟಕ್ಕ ಈ ರೀತಿ ನಿರ್ಧಾರ ತಗೊಳ್ತಾ ಇರಲಿಲ್ಲ.